ಸರ್ವೇಭ್ಯೋ ನಮೋ ನಮಃ. ವೆಲ್ಕಮ್ ಟು ಈಶಾ ಪ್ರೆಡಿಕ್ಷನ್ಸ್. 15ನೆಯ ಶಕ್ತಿಪೀಠ ಜ್ವಾಲಾಯಾಮ್ ವೈಷ್ಣವಿ ದೇವಿ. ಜ್ವಾಲಾಮುಖಿ ಶಕ್ತಿಪೀಠ ಎಂದು ಸಹ ಇದನ್ನು ಕರೆಯಲಾಗುತ್ತದೆ. ಜ್ವಾಲಾಮುಖಿ ಶಕ್ತಿಪೀಠವು ಹಿಮಾಚಲ ಪ್ರದೇಶದ ಕಾಂಡಗ ಜಿಲ್ಲೆಯಲ್ಲಿ ಜ್ವಾಲಾಮುಖಿ ಪಟ್ಟಣದಲ್ಲಿ ಸ್ಥಿತವಾಗಿದೆ. ಇದು ಪರ್ವತಗಳಿಂದ ಆವರಿಸಲ್ಪಟ್ಟಿದ್ದು ಹಿಮಾಲಯದ ಪವಿತ್ರ ಕ್ಷೇತ್ರವಾಗಿದೆ. ಈ ದೇವಾಲಯದ ವಿಶೇಷವೇನೆಂದರೆ ಇಲ್ಲಿ ಯಾವ ವಿಗ್ರಹವೂ ಇಲ್ಲ. ಬದಲಾಗಿ ಭಗವತಿ ಜ್ವಾಲಾಮುಖಿ ದೇವಿ ಸ್ವಯಂಭೂ ಅಗ್ನಿ ಶಿಖೆಗಳ ರೂಪದಲ್ಲಿ ಭಕ್ತರಿಗೆ ಕಾಣಿಸಿಕೊಳ್ಳುತ್ತಾಳೆ. ಈ ಶಕ್ತಿಪೀಠದಲ್ಲಿ ಸತೀದೇವಿಯ ತಲೆ ಭಾಗವು ಬಿದ್ದಿತ್ತು ಎಂದು ಪುರಾಣಗಳಲ್ಲಿ ಉಲ್ಲೇಖವಿದೆ. ಇಲ್ಲಿಯ ಶಕ್ತಿಯನ್ನು ಜ್ವಾಲಾಮುಖಿ ದೇವಿ ಎಂದು ಪೂಜಿಸಲಾಗುತ್ತದೆ ಮತ್ತು ಈ ಕ್ಷೇತ್ರದ ಭೈರವನ ಸ್ವರೂಪವು ಉನ್ನತ ಭೈರವ. ಜ್ವಾಲಾಮುಖಿ ದೇವಿಯು ನಿರಂತರವಾಗಿ ಸುಡುವ ಪವಿತ್ರ ಜ್ವಾಲೆಗಳ ರೂಪದಲ್ಲಿ ಭಕ್ತರಿಗೆ ದರ್ಶನ ನೀಡುತ್ತಾಳೆ. ಜ್ವಾಲಾಮುಖಿಯ ಆರಾಧನೆಯನ್ನು ಶತ್ರುಗಳ ಸಂಹಾರಕ್ಕಾಗಿ, ಆತ್ಮಶಕ್ತಿಗಾಗಿ ಹಾಗೂ ಅನುಗ್ರಹವನ್ನು ಬೇಡಿ ಪಡೆಯುತ್ತಾರೆ. ಇಲ್ಲಿ ವಿಶೇಷ ಪೂಜೆಗಳಲ್ಲಿ ಅಖಂಡ ಜ್ವಾಲೆಯ ಆರಾಧನೆ, ಹೋಮಗಳು ಹಾಗೂ ಶಕ್ತಿ ಉಪಾಸನೆ ನಡೆಸಲಾಗುತ್ತದೆ. ಈ ಪೀಠದ ಶಕ್ತಿ ಅಗ್ನಿಯ ಸ್ವರೂಪದಲ್ಲಿ ಇರುವುದರಿಂದ ಭಕ್ತರ ದುರಿತಗಳನ್ನು ಭಸ್ಮ ಮಾಡುವ ಶಕ್ತಿ ಉಳ್ಳ ದೇವಿಯಾಗಿದ್ದಾಳೆ ಜ್ವಾಲಾಮುಖಿ. ಮೊಘಲರ ರಾಜನಾದ ಅಕ್ಬರನು ಈ ದೇವಾಲಯದಲ್ಲಿ ಉರಿಯುತ್ತಿರುವ ಜ್ಯೋತಿಯನ್ನು ಪರೀಕ್ಷಿಸಲು ಬಂದು ಸೋತು ದೇವಿಗೆ ಶರಣಾದ ಎಂದು ಹೇಳಲಾಗುತ್ತದೆ. ಹಲವು ಭಕ್ತರು ಹಾಗೂ ಮಹರ್ಷಿಗಳು ಈ ಶಕ್ತಿಯ ಆರಾಧನೆಯನ್ನು ಮಾಡುತ್ತಾರೆ ಹಾಗೂ ಈ ಜ್ವಾಲೆಯಿಂದ ತಮ್ಮ ಪಾಪಗಳು ಸುಟ್ಟು ತಾವು ಶುದ್ಧರಾಗುತ್ತೀವಿ ಎಂಬ ನಂಬಿಕೆಯನ್ನು ಇಟ್ಟಿದ್ದಾರೆ. ಧನ್ಯವಾದಗಳು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಶಕ್ತಿಪೀಠದೊಂದಿಗೆ ಭೇಟಿಯಾಗೋಣ.